ಸುಶೋಭಿತವಾದ ಮಿಥಿಲಾನಗರದ ಅರಮನೆಯ ಪ್ರಾಂಗಣ ಪ್ರದೇಶದಲ್ಲಿ ಸೀತಾ ಕಲ್ಯಾಣ ಮಹೋತ್ಸವಕ್ಕಾಗಿಯೇ ವಿಶೇಷವಾಗಿ ರಚಿತಗೊಂಡಿದ್ದ ವಿಶಾಲವಾದ ಹಸಿರು ಹಂದರದಲ್ಲಿ ಮುಹೂರ್ತ ಕಾಲಕ್ಕೆ ಮೊದಲಾಗಿಯೇ ನಾಗರಿಕರೆಲ್ಲ ತಂಡೋಪತಂಡವಾಗಿ ಬಂದು ಯಥೋಚಿತವಾದ ಸ್ಥಳಗಳಲ್ಲಿ ಉಪಸ್ಥಿತರಾಗಿದ್ದರು. ಋಷಿಗಳು, ಬ್ರಾಹ್ಮಣರು, ಬಂಧುಜನರು ಪ್ರತ್ಯೇಕವಾಗಿ ನೇತಗೊಂಡಿದ್ದ ಉಚಿತಾಸನಗಳಲ್ಲಿ ಮಂಡಿಸಿದ್ದರು. ಯಥಾ ಕಾಲದಲ್ಲಿ ವಿದೇಹ ರಾಜನು ಬೀಯಗರನ್ನು ಬರೆಸಿಕೊಂಡು ಉಚಿತಾಸನ ಅಲಂಕಾರಾದಿಗಳನ್ನು ಇತ್ತು ಉಪಚರಿಸಿದನು. ಮಂಗಲ ವಾದ್ಯಗಳು ಮೊಳಗಿದವು. ವಿಪ್ರೋತ್ತಮರ ವೇದ ಮಂತ್ರ ಸುಘೋಷವು ಆರಂಭವಾಯಿತು. ಅನೇಕ ಮುತ್ತು ರತ್ನಾದ ಅಲಂಕಾರ ವಿಶೇಷಗಳಿಂದ ಶೃಂಗರಿಸಲ್ಪಟ್ಟ ವಿವಾಹ ಮಂಟಪದಲ್ಲಿ ಪರಮ ಪೂಜ್ಯರಾದ ವಸಿಷ್ಠ ವಿಶ್ವಾಮಿತ್ರರ ದಿವ್ಯ ಸನ್ನಿಧಿಯಲ್ಲಿ ರಾಜರ್ಷಿಯಾದ ಜನಕರಾಜನು ಸೀತೆಯನ್ನು ದಾಶರಥಿ ಶ್ರೀರಾಮನಿಗೆ ವಿಧಿಯುಕ್ತವಾಗಿ ಧಾರೆ ಎರೆದು ಕೊಟ್ಟು, ಅಪ್ಪ ರಾಮಚಂದ್ರ, ತಾಯಿ ಇಲ್ಲದ ಈ ಸೀತೆಯನ್ನು ತಾಯಿಯೂ ತಂದೆಯೂ ನಾನೇ ಆಗಿ ಈವರೆಗೂ ಪೋಷಿಸಿದೆನು. ಇವಳು ನಿನ್ನವಳು. ಹೆಣ್ಣು ಹುಟ್ಟಿದಾಗಲೇ ಹೆರವರ ಸೊತ್ತು. ಹೆತ್ತು ಸಾಕಿ ವಯಸ್ಸಿಗೆ ಬಂದಾಗ ಅದನ್ನು ಅದರ ಯಜಮಾನನಿಗೆ ಒಪ್ಪಿಸುವುದರಿಂದಲೇ ತಾಯಿ ತಂದೆಯರಿಗೆ ಕನ್ಯಾಸರೆಯ ಬಿಡುಗಡೆಯು. ಎಲ್ಲೆಲ್ಲಿಯೂ ಹುಟ್ಟಿ ಬೆಳೆದ ಹೆಣ್ಣು ಗಂಡುಗಳು ವಿವಾಹ ಧರ್ಮ ಸಂಸ್ಕಾರದಿಂದ ಒಂದಾಗಿ ಬಿಗಿಬಡೆದು ಸಂಸಾರವನ್ನು ಹೂಡಬೇಕಾಗಿದೆ. ವತ್ಸ, ಪುರುಷರಿಗೆ ತಮ್ಮ ತಮ್ಮ ಭಾಗ್ಯವೇ ಭಾಗ್ಯವು. ಸ್ತ್ರೀಯರಿಗೆ ಕೈ ಹಿಡಿದ ಪುರುಷನೇ ಭಾಗ್ಯವು. ಗಂಡು ಅವನವನ ಕರ್ಮಾನುಸಾರವಾಗಿ ಗತಿಯನ್ನು ಹೊಂದುತ್ತಾನೆ. ಹೆಣ್ಣು ಪತಿಯ ಕರ್ಮಾನುಸಾರವಾದ ಗತಿಯನ್ನೇ ಪಡೆಯುತ್ತಾಳೆ. ಆದುದರಿಂದಲೇ ಸ್ತ್ರೀಯರು ಅಸ್ವತಂತ್ರರು. ಅಂತೆಯೇ ಅವರ ರಕ್ಷಣೆಯ ಹೊಣೆಯು ಬಾಲ್ಯದಲ್ಲಿ ಹೆತ್ತವರನ್ನು, ಯೌವನದಲ್ಲಿ ಪತಿಯನ್ನು, ಮುಪ್ಪಿನಲ್ಲಿ ಮಕ್ಕಳನ್ನೂ ಹೊಂದಿರುತ್ತದೆ. ಹುಟ್ಟಿ ಬೆಳೆದ ಕುಲಗೋತ್ರಗಳನ್ನು ಸಹ ವಿಧಿಯುಕ್ತವಾಗಿ ಕಳೆದುಕೊಂಡು ಕನ್ನಿಕೆಯರು ಪತಿಗ್ರಹವನ್ನು ಸೇರಿ ಅವನ ಸುಖ ದುಃಖಗಳಲ್ಲಿ ಸಹಭಾಗಿನಿ ಆಗಬೇಕು. ಹಾಗಾಗಿ ಎಲ್ಲವನ್ನೂ ತೊರೆದು ತನ್ನನ್ನೇ ಸೇರಿರುವ ಪತ್ನಿಯನ್ನು ಸರ್ವ ವಿಧದಿಂದಲೂ ಸಂರಕ್ಷಿಸುವ ಭಾರವು ಪತಿಯನ್ನೇ ಸೇರಿರುತ್ತದೆ. ನನ್ನ ಮಗಳಾಗಿಯೇ ಬೆಳೆದ ಈ ಜಾನಕಿಯನ್ನು ಸನ್ನಿಹಿತರಾದ ಸಭಾಸದರ ಸಮಕ್ಷಮದಲ್ಲಿ ನಿನಗೆ ಧಾರೆ ಎರೆದು ಕೊಟ್ಟಿದ್ದೇನೆ. ಇಂದಿನವರೆಗೆ ನನ್ನ ಮಡಲನ್ನೇರಿ ಸ್ವಪ್ರಕಾಶ ತೇಜದಿಂದಲೇ ನಮ್ಮ ಮನೆಯೆಲ್ಲವನ್ನು ಬೆಳಗಿ ನಗೆಯ ನಂದನವಾಗಿಯೇ ಮಾಡಿದ್ದ ಈ ಸೀತಾರತ್ನವನ್ನು ಇಂದಿದು ನಿನ್ನ ಮನೆಯನ್ನು ಮನವನ್ನು ಬೆಳಗಿಸಿ ಪ್ರಕಾಶಿಸುವಂತೆ ಸಹಧರ್ಮಚಾರಿಣಿಯಾಗಿರಲು ಒಪ್ಪಿಸಿಕೊಡುತ್ತೇನೆ. ಶ್ರೀರಾಮ, ಧರ್ಮ ಪ್ರಜಾ ಸಂಪತ್ತುಗಳ ಸಿದ್ಧಿಗಾಗಿ ನನ್ನ ಮಗಳನ್ನು ಕೈ ಹಿಡಿದು ಸದ್ಧರ್ಮದಿಂದ ರಕ್ಷಣೆ ಮಾಡು ಕಂದ ಎಂದು ಹೇಳಿ ಮತ್ತೆ ಸೀತೆಯನ್ನು ಕುರಿತು, ಮಗಳೇ, ನದಿಯು ಸಾಗರವನ್ನು ಸೇರುವಂತೆ ನಿನ್ನ ಪತಿಯನ್ನು ನೀನು ಹೊಂದಿರುವೆ. ನಿಮಿವಂಶದರ ಮನೆಯಲ್ಲಿ ಮಗಳಾಗಿ ಬೆಳೆದ ನೀನು ಮನುವಂಶದರಸರ ಮನೆಯನ್ನು ಸೇರಿ ಬಾಳು. ಸತಿಗೆ ಪತಿಯೇ ಪರದೈವವು. ಪತಿಪರಾಯಣೆಯಾಗು. ಸುಖ ದುಃಖಗಳೆಂದಿಗೂ ತಪ್ಪಿದ್ದಲ್ಲ, ಅದು ಯಾರಿಗಾದರೂ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವನಿತ್ತುದನ್ನೇ ಪಡೆದು ತೃಪ್ತಳಾಗು. ಕಷ್ಟವು ಬಂದಾಗ ಅವನಿಗಿಂತ ಮೊದಲು ನೀನೇ ಅದನ್ನು ಪಡೆದುಣ್ಣು. ಸುಖವು ಬಂದಾಗ ಮೊದಲಾಗಿ ಅವನಿಗಿತ್ತು ಮಿಕ್ಕುದನ್ನು ನೀನುಣ್ಣು. ನಿನ್ನ ಕೈ ಬಿಡಿದು ನನ್ನ ಕುಲಗೋತ್ರಗಳಲ್ಲಿಯೂ ನಿಜ ನಿವಾಸದಲ್ಲಿಯೂ ಮುಖ್ಯವಾಗಿ ಪವಿತ್ರವಾದ ತನ್ನ ಹೃದಯದಲ್ಲಿಯೂ ಸ್ಥಾನ ಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿರುವ ಈ ನಿನ್ನ ಪತಿದೇವನ ಇಹಸುಖದ ಸಾಧನಳಾಗಿ ಪರಸುಖದ ಕಾರಣಳಾಗಿ ಸದಾ ಸಹಧರ್ಮಚಾರಿಣಿಯಾಗಿ ಉಭಯ ಕುಲದ ಮರ್ಯಾದೆಯನ್ನು ಕಾದು ಸದ್ಧರ್ಮದಿಂದ ಬಾಳು ಮಗಳೇ ಎಂದು ಸೆರೆಬಿಗಿದ ಕಂಠದಿಂದ ಕಣ್ಣಾಲಿಗಳು ತೇವಗೊಂಡಂತೆಯೇ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿಕೊಟ್ಟನು. ಹಾಗೆಯೇ ತನ್ನ ಔರಸ ಪುತ್ರಿಯಾದ ಉರ್ಮಿಳೆಯನ್ನು ಲಕ್ಷ್ಮಣನಿಗೂ, ತನ್ನ ತಮ್ಮನಾದ ಕುಶಧ್ವಜನ ಮಕ್ಕಳಲ್ಲಿ ಮಾಂಡವಿಯನ್ನು ಭರತನಿಗೂ,
ಶ್ರುತಕೀರ್ತಿಯನ್ನು ಶತ್ರುಘ್ನನಿಗೂ ವಿಧಿಯುಕ್ತವಾಗಿ ಧಾರೆ ಎರೆದು ಮದುವೆ ಮಾಡಿ ಒಪ್ಪಿಸಿಕೊಟ್ಟನು. ಎಲ್ಲ ವಧುವರರನ್ನು ಕ್ರಮವಾಗಿ ಮಹಾತ್ಮರಾದ ವಸಿಷ್ಠ, ವಿಶ್ವಾಮಿತ್ರರು ಮತ್ತಿತರ ಋಷಿಗಳು, ಬ್ರಾಹ್ಮಣೋತ್ತಮರು, ಉಭಯ ಕುಲದ ಬಂಧು ಬಳಗದ ಹಿರಿಯರು ಆಶೀರ್ವದಿಸಿದರು. ವಿವಾಹ ಕಾರ್ಯದ ಹೋಮ ನಿಯಮಗಳು ಯಥಾವತ್ತಾಗಿ ಸಾಗಿ ಅತ್ಯಂತ ವೈಭವೋಪೇತವಾಗಿ ಕಾರ್ಯಮಂಗಳವೂ ನೆರವೇರಿತು. ಸುಭೋಜ್ಯ ಭೋಜನದಿಂದ ಎಲ್ಲ ಜನರು ತೃಪ್ತಿಗೊಂಡು ಸಂತೋಷದಿಂದ ಹರಸಿದರು. ಜನಕರಾಜನು ತನ್ನ ಕುಮಾರಿಯರಿಗೆ ಬಹುವಿಧದ ಬಳುವಳಿಗಳನ್ನು, ಎಲ್ಲ ವಧುವರರಿಗೆ ಪ್ರತ್ಯೇಕವಾದ ಉಚಿತೋಚಿತ ಉಡುಗೊರೆಗಳನ್ನು ಕೊಟ್ಟು ಮನ್ನಿಸಿದನು. ಸಕಾಲದಲ್ಲಿ ದಿಬ್ಬಣವು ಮತ್ತೆ ಅಯೋಧ್ಯೆಗೆ ಹಿಂದೆ ಹೊರಟಿತು. ಮಿಥಿಲೆಯ ಪ್ರಜಾಜನರು ಅತ್ಯಾನಂದದಿಂದ ತಮ್ಮ ಅರಸನಾದ ಜನಕರಾಜನೊಂದಿಗೆ ದಿಬ್ಬಣವನ್ನು ಕಳುಹಿಸಿಕೊಡುವುದಕ್ಕಾಗಿ ಹೊರಟರು. ಹಾಗೆಯೇ ರಾಜೋಚಿತವಾದ ಪರಿವಾರವೂ ಗೌರವ ಲಾಂಛನಗಳೂ ಹೊರಟವು. ಬಳುವಳಿಯಾಗಿ ಕೊಡಲ್ಪಟ್ಟ ಅನೇಕ ಗೋಕನಕ ಭೂಷಣಾದಿಗಳು ದಾಸದಾಸಿಯರು ಜತೆಗೊಂಡು ನಡೆಯುವುದಕ್ಕೆ ಸಿದ್ಧರಾದರು. ಅಂತೆಯೇ ದಿಬ್ಬಣವು ಅಯೋಧ್ಯೆಯತ್ತ ಮೆಲ್ಲನೆ ಸಾಗುತ್ತಿರಲು ಅದು ಪೂರ್ಣ ವಾಹಿನಿಗಳನ್ನೊಪ್ಪಿ ಸಮುದ್ರದಂತೆ ಕಾಣುತ್ತಿತ್ತು. ಮಾತ್ರವಲ್ಲ, ಶರತ್ಕಾಲದ ಹುಣ್ಣಿಮೆಯ ರಾತ್ರಿಯಲ್ಲಿ ಉಬ್ಬಿ ಉದ್ಘೋಷಿಸುವ ಶರದಿಯಂತೆಯೇ ವಿಜೃಂಭಿಸುತ್ತಿತ್ತು. ಕಿರಿದು ದೂರ ಪರ್ಯಂತ ದಿಬ್ಬಣದೊಂದಿಗೆ ಬಂದು ಅವರನ್ನು ಬೀಳ್ಕೊಡುತ್ತಾ ಜನಕರಾಜನು ದಶರಥ ರಾಜನನ್ನು ಕುರಿತು, ಸಾರ್ವಭೌಮರು ಕೃಪೆಯಿಟ್ಟು ನಮ್ಮ ಮಕ್ಕಳನ್ನು ಮನೆ ತುಂಬಿಸಿಕೊಂಡು ರಘುಕುಲದ ಬಾಂಧವ್ಯದ ಭಾಗ್ಯವನ್ನು ನಮಗೆ ಹೊಂದಿಸಿಕೊಟ್ಟಿರೆಂತಲೇ ನಾವು ಧನ್ಯರಾದೆವು ಎಂದು ಕೈಜೋಡಿಸಿಕೊಂಡು ವಿನಂತಿಸಿಕೊಂಡನು. ದಶರಥ ರಾಜನು ಕೈಮುಗಿದುಕೊಂಡು, ಹಾಗೆಯೇ ರಾಜರ್ಷಿಗಳ ಮಾತು ಉಭಯತೋಪಿ ಅನ್ವಯಿಸತಕ್ಕದ್ದೇ ಆಗಿದೆ. ಅನ್ಯೋನ್ಯ ಸಂಬಂಧದಿಂದಲೇ ಬಾಂಧವ್ಯದ ಅಸ್ತಿತ್ವವು. ನಾವು ಒಪ್ಪಿಸಿಕೊಟ್ಟದಕ್ಕಿಂತಲೂ ತಾವು ಒಪ್ಪಿಸಿಕೊಟ್ಟು ನಮ್ಮ ಮನೆಯನ್ನು ಉದ್ಧಾರ ಮಾಡಿದುದು ನಮ್ಮ ಪೂರ್ವಿಕರ ಪುಣ್ಯದಿಂದಲೇ ಆಗಿದೆ. ಅಂತೆಯೇ ನಾವು ಧನ್ಯರು. ಅಪ್ಪಣೆಯಾದರೆ ಮುಂದೆ ಪ್ರಯಾಣ ಮಾಡುತ್ತೇವೆ ಎಂದು ನಗುನಗುತ್ತಲೇ ಉತ್ತರಿಸಿದರು. ಜನಕರಾಜನು ಪೂಜ್ಯರಾದ ವಸಿಷ್ಠ, ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ವಧೂವರರನ್ನು ಹರಸಿ ತನ್ನವರೊಂದಿಗೆ ದಿಬ್ಬಣವನ್ನು ಬೀಳ್ಕೊಟ್ಟನು. ದಶರಥಾದಿಗಳು ಮುಂದೆ ಸಾಗಿದರು. ಅದನ್ನೇ ನಿಂತು ನೋಡುತ್ತಾ ಕಣ್ಣುಗಳಲ್ಲಿ ಹನಿ ತುಂಬಿದ ಜನಕರಾಜನು ಅದು ಪೂರ್ಣವಾಗಿ ಕಾಣದಾಗಲೂ ಬೇಸಿಗೆಯ ನದಿಯಂತೊಪ್ಪಿ ಹಿಂದೆ ತಿರುಗಿದನು. ವಿ ಎನ್ ಭಾಗವತ್ ಬರಬಳ್ಳಿ.